ಅಕ್ಟೋಬರ್ 18 ಹಿಡಿದು ಡಿಸೆಂಬರ್ 5 ಸ್ವರ್ಣಪಾದದಲ್ಲಿ ಸಂಚಾರ. ಕೆಟ್ಟ ಮಾತು ಆಡುವುದಿಲ್ಲ, ನಿಮ್ಮ ಮೇಲೆ ಕೈ ಮಾಡುವುದಿಲ್ಲ, ಮಾತೊಂದು ಆಡೋದಿಲ್ಲ ಅಷ್ಟೇ. ಸುಮ್ಮನಿದ್ದು ಬಿಡ್ತಾರೆ. ಆತ ತಟಸ್ಥನಾಗಿ ಬಿಡ್ತಾನೆ. ಗುರು ಬಹಳ ಶುಭಗ್ರಹ ಆಗಿರೋದ್ರಿಂದ ಆಸ್ತಿ ಲಾಭ ಆಗುವ ಯೋಗಗಳು. ಮತ್ತು ದಿಢೀರನೆ ಎಲ್ಲಿಂದಲೋ ನಿಮಗೆ ಒಂದು ಹಣ ನಿಮಗೆ ಒದಗಿ ಬರ್ತಕ್ಕಂಥದ್ದು, ವಿಂಡ್ ಫಾಲ್ ಅಂತ ಹೇಳ್ತೀವಲ್ಲ, ಲಾಟ್ರಿ ಬರಬಹುದು. ಹೆಚ್ಚಿನ ಹಣ ವ್ಯಯಿಸ್ತಾರೆ ಮಕ್ಕಳು. ಅದು ಓದಿಗೆ. ಯಾರು ವ್ಯಸನಿಗಳಿದ್ದೀರಿ ಸಿಂಹದವರು, ಅದು ಜೂಜಾಗಿರಬಹುದು, ಕುಡ್ತ ಆಗಿರಬಹುದು, ಮತ್ತೊಂದಾಗಿರಬಹುದು, ಎಲ್ಲ ಹಣವನ್ನು ಕಳೆದುಕೊಂಡು ಬಿಡ್ತೀರಿ. ಅದರಲ್ಲೂ ಸಿಂಹದವರಂತೂ ಕಟ್ಟಿಟ್ಟ ಬುತ್ತಿ ಕಳೆದುಕೊಳ್ತೀರಿ. ಸರ್ವವನ್ನೂ ಕಳೆದುಕೊಂಡು ಬಿಡುವ ಒಂದು ಕೆಟ್ಟ ಯೋಗ ಕೂಡ ಗುರು ಪಾಠ ಕಲಿಸ್ತಾನಲ್ವ. ಗುರು ಪಾಠ ಕಲಿಸೋಕ್ಕೆ ಗುರು ಅನ್ನೋದು. ಡಿಸೆಂಬರ್ 5 2026 ಮೇ ಅಂತ್ಯದವರೆಗೂ ಮತ್ತೆ ಅಣ್ಣ ತಮ್ಮಂದರಿಂದ ಹೆಚ್ಚಿನ ಸುಖ ಸಂತೋಷ ಉಂಟಾಗ್ತಕ್ಕಂಥದ್ದು. ಎನಿ ಕೈಂಡ್ ಆಫ್ ರಿಸರ್ಚ್, ಪರಿಶೋಧನೆ, ಪರಿಶೀಲನೆ ಏನು ಮಾಡ್ತಾ ಇದ್ದೀರಿ, ಅಂತಹ ಉದ್ಯೋಗಸ್ಥರಿಗೆ 100% ಫಲ ಬರತಕ್ಕಂಥದ್ದು. ನಿಮ್ಮ ಮಕ್ಕಳ ಕೆಲಸ ಕಾರ್ಯದಲ್ಲಿ ಅತ್ಯಂತ ತೊಂದರೆಯಾಗಿ ಹೋಗುತ್ತೆ. ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿತಂ ಸದಾ ಭಕ್ತ್ಯ ಬಾಲಕೇಶ್ವರ ಭಾರತೀಂ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಗುರು ಗೋಚಾರ ಫಲದ ಈ ಸರಣಿ ಸಂಚಿಕೆಯಲ್ಲಿ ಇವತ್ತು ನಾವು ಸಿಂಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಕಲ ರೀತಿಯಲ್ಲಿ ಸಿದ್ಧರಾಗಿರಬೇಕು ಅಂತ ಹೇಳ್ತೀರಿ ಗುರುಜಿ? ಅಕ್ಟೋಬರ್ 18 ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಗುರುಗ್ರಹವು. ಆ ಅಕ್ಟೋಬರ್ 18 ಹಿಡಿದು ಡಿಸೆಂಬರ್ 5 ಫಲವನ್ನು ಮೊದಲು ಹೇಳೋಣ. ಸ್ವರ್ಣಪಾದದಲ್ಲಿ ಸಂಚಾರ. ಆ ಸ್ವರ್ಣಪಾದ ಅಂದ ತಕ್ಷಣ ನೀವೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಆರಾಮಾಗಿಬಿಡ್ಬೋದು. ದೊಡ್ಡದಾಗಿ ನಮಗೇನು ತೊಂದರೆ ಮಾಡಲಿಕ್ಕಿಲ್ಲ ಗುರುವು ಅಂತಕ್ಕಂಥದ್ದು. ಅದು ಹೇಗೆ ಅಂದರೆ, ಉತ್ತಮರೊಂದಿಗೆ ಜಗಳ ಆಡಿದಾಗೆ. ಕೆಟ್ಟದ್ದು ಅಂದರೆ ಅವ್ರು ಏನು ಮಾಡ್ಯಾರು ಜಾಸ್ತಿ ಅಂತಂದರೆ, ಕೆಟ್ಟ ಮಾತು ಆಡುವುದಿಲ್ಲ, ನಿಮ್ಮ ಮೇಲೆ ಕೈ ಮಾಡುವುದಿಲ್ಲ, ಮಾತೊಂದು ಆಡೋದಿಲ್ಲ ಅಷ್ಟೇ. ಸುಮ್ಮನಿದ್ದು ಬಿಡ್ತಾರೆ. ಆತ ತಟಸ್ಥನಾಗಿ ಬಿಡ್ತಾನೆ. ಗುರು ಬಹಳ ಶುಭಗ್ರಹ ಆಗಿರೋದ್ರಿಂದ ಸ್ವರ್ಣಪಾದ ಇನ್ನೂ ಶ್ರೇಷ್ಠ. ಹಾಗೆ ಹೇಳ್ತಾ ಇವರಿಗೆ, ಸಿಂಹದವರಿಗೆ ಆಸ್ತಿ ಲಾಭ ಆಗುವ ಯೋಗಗಳು. ಕೂಡಿಟ್ಟ ಹಣ 2 3 ಅದು ನಾವು ಹೇಳ್ತೀವಲ್ಲ, FD ಇಟ್ಟಿದ್ವಿ, ನಮಗೆ RD ಕಟ್ಟಿದ್ವಿ, ಮೆಚುರಿಟಿ ಬಂತು, ದುಡ್ಡು ತೊಗೊಂಡ್ವಿ ಅಂತ. ಆ ಥರದ ಒಂದು ಹಣ ನಿಮಗೆ ಬರ್ತಕ್ಕಂಥದ್ದು. ಮತ್ತು ದಿಢೀರನೆ ಎಲ್ಲಿಂದಲೋ ನಿಮಗೆ ಒಂದು ಹಣ ನಿಮಗೆ ಒದಗಿ ಬರ್ತಕ್ಕಂಥದ್ದು, ವಿಂಡ್ ಫಾಲ್ ಅಂತ ಹೇಳ್ತೀವಲ್ಲ, ಲಾಟ್ರಿ ಬರಬಹುದು ತೊಗೊಂಡಿದ್ದರೆ. ಆ ಥರದ ಒಂದು ಅನುಕೂಲಗಳು ಆಗ್ತಕ್ಕಂಥದ್ದು. ಬೇರೆ ಕಡೆಯೂ ಹಣ ಬರ್ತಕ್ಕಂಥದ್ದು ನಮಗೆ ಕಾಣುತ್ತೆ, ಆದರೆ ಅದನ್ನು ನಾವು ಅನುಮೋದನೆ ಮಾಡೋದಿಲ್ಲ. ಈ ಥರ ಮಾಡಿ ನಿಮ್ಗೆ ಹಣ ಬರುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಅದು ಅಶಾಸ್ತ್ರೀಯ ಮತ್ತು ಅನೀತಿ. ಅದು ಆ ಅನೀತಿ ಮಾರ್ಗದಿಂದ ಹಣ ಬರೋದು ಹೇಳಬಾರ್ದು ನಾವು. ಆ ಥರ ಬರೋ ಒಂದು ಯೋಗಗಳು ಸಿಂಹದವರಿಗೆ ಉಂಟು. ಆಸ್ತಿ ಲಾಭ ಹೆಚ್ಚು, ಆರೋಗ್ಯದ ಲಾಭ ಆಗುತ್ತೆ, ಆಯುಷ್ಯ ಲಾಭ ಆಗುತ್ತೆ, ಕುಟುಂಬದ ಲಾಭ ಆಗುತ್ತೆ. ಎಲ್ಲವೂ ಕೂಡ ಶುಭಕರವಾಗಿ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದ್ದಾಗ್ಯೂ ಕೂಡ ಇಲ್ಲಿ 1-2 ಅಪಶ್ರುತಿಗಳಿದೆ. ಅದೇನು ಅಂತಂದರೆ, ನಿಮ್ಮ ಮಕ್ಕಳಿಂದ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಯಾರು? ಸಿಂಹದವರು. ಹೆಚ್ಚಿನ ಹಣ ವ್ಯಯಿಸ್ತಾರೆ ಮಕ್ಕಳು. ಅದು ಓದಿಗೆ ಅಂದರೆ ಶುಭಕರ. ಯಾಕಂದರೆ ಸ್ವರ್ಣಪಾದ ಆಗಿರೋದ್ರಿಂದ ಅವ್ರ ಓದಿಗೆ, ಮದುವೆಗೋ, ಇನ್ನೇನಕ್ಕೋ, ಮುಂಜಿಗೋ ನೀವು ಹಣವನ್ನು ನೀವು ಸಂದಾಯ ಮಾಡ್ತೀರಿ ಅಂತಕ್ಕಂಥ ಅರ್ಥವನ್ನು ನಾವು ತೆಗೆದುಕೊಳ್ಳಬೇಕಾಗತ್ತೆ. ಇದರೊಟ್ಟಿಗೆ ಇದರ ಒಂದು ಕೆಟ್ಟ ಮಜಲು ಇನ್ನೊಂದು ಮುಖ ಇದೆ. ಅದೇನು ಅಂತಂದರೆ, ಯಾರು ವ್ಯಸನಿಗಳಿದ್ದೀರಿ ಸಿಂಹದವರು, ಅದು ಜೂಜಾಗಿರಬಹುದು, ಕುಡ್ತ ಆಗಿರಬಹುದು, ಮತ್ತೊಂದಾಗಿರಬಹುದು, ಎಲ್ಲ ಹಣವನ್ನು ಕಳೆದುಕೊಂಡು ಬಿಡ್ತೀರಿ. ಆದ್ದರಿಂದ ಈಗಲೇ ಎಲ್ಲರೂ ಕಳ್ಕೊತೀರಿ. ಅದರಲ್ಲೂ ಸಿಂಹದವರಂತೂ ಕಟ್ಟಿಟ್ಟ ಬುತ್ತಿ ಕಳೆದುಕೊಳ್ತೀರಿ. ಆದ್ದರಿಂದ ಈಗಲೇ ಅದಷ್ಟನ್ನು ನಿಲ್ಲಿಸಿ ನೀವು ಆತ್ಮಸ್ಥರಾಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಇದು ಮರ್ಮಾಘಾತ, ದೊಡ್ಡದಾಗಿರ್ತಕ್ಕಂತಹ ಪೆಟ್ಟನ್ನು ಕೊಟ್ಟು ಸರ್ವವನ್ನೂ ಕಳೆದುಕೊಂಡು ಬಿಡುವ ಒಂದು ಕೆಟ್ಟ ಯೋಗ ಕೂಡ ಗುರು ಪಾಠ ಕಲಿಸ್ತಾನಲ್ವ. ಗುರು ಪಾಠ ಕಲಿಸೋಕ್ಕೆ ಗುರು ಅನ್ನೋದು. ಆದ್ದರಿಂದ ಹಣ ವ್ಯಯ ಮಾಡಿಕೊಂಡು ಎಲ್ಲ ಹಾಳು ಮಾಡಿಕೊಂಡು ಪಾಠ ಕಲಿಯೋದು ಬೇಡ. ಈಗಲೇ ಎಚ್ಚೆತ್ತುಕೊಂಡು ಮೈಯನ್ನು ಹತ್ತಿರ ಇಟ್ಟುಕೊಂಡ್ರೆ ನೀವು ಇದರಿಂದ ಬಚಾವಾಗಬಹುದು. ಇನ್ನು ಡಿಸೆಂಬರ್ 5 2026 ಮೇ ಅಂತ್ಯದವರೆಗೂ ಸಿಂಹದವರಿಗೆ ಏನು ಫಲ ಅಂದರೆ, ಇಲ್ಲೂ ಕೂಡ ಸ್ವರ್ಣಪಾದದಲ್ಲೇ ಗುರುವಿನ ಸಂಚಾರ. ಇಲ್ಲಿ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಒಂದು ಫಲಗಳನ್ನು ನಾವು ನಿರೀಕ್ಷಿಸಬಹುದು. ಅದೇನು ಅಂತ ನಾವು ನೋಡಿದಾಗ, ಇಲ್ಲಿ ಮತ್ತೆ ಅಣ್ಣ ತಮ್ಮಂದರಿಂದ ಹೆಚ್ಚಿನ ಸುಖ ಸಂತೋಷ ಉಂಟಾಗ್ತಕ್ಕಂಥದ್ದು. ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡನಿಗೆ ಹೆಚ್ಚಿನ ಹಣ ಬರ್ತಕ್ಕಂಥದ್ದು.
ಅವರಿಗೆ ಉದ್ಯೋಗದಲ್ಲಿ ಉನ್ನತಿ ಬರ್ತಕ್ಕಂಥದ್ದು ಮತ್ತು ಯಾರು ರಿಸರ್ಚ್ ಓರಿಯೆಂಟೆಡ್ ಕೆಲಸವನ್ನು ಮಾಡ್ತಾ ಇದ್ದೀರಿ, ಎನಿ ಕೈಂಡ್ ಆಫ್ ರಿಸರ್ಚ್, ಪರಿಶೋಧನೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದೀರಿ, ಅಂತಹ ಉದ್ಯೋಗಸ್ಥರಿಗೆ 100ಕ್ಕೆ 100ರಷ್ಟು ಫಲ ಬರ್ತಕ್ಕಂಥದ್ದು. ನೀವು ಎಲ್ಲ ಕಣ್ಣಿಗೆ ಬಿದ್ದು ದೊಡ್ಡ ಒಂದು ಐಶ್ವರ್ಯವನ್ನು, ಜೊತೆಗೆ ಮರ್ಯಾದೆಯನ್ನು ಮತ್ತು ಪಾರಿತೋಷಿಕವನ್ನು, ಕೀರ್ತಿ ಪತಾಕೆಯನ್ನು ಮೆರಿತಕ್ಕಂತಹ ಒಂದು ಸದ್ಯೋಗಗಳು ಇಲ್ಲಿ ಕಂಡುಬರುತ್ತೆ. ಇಲ್ಲೂ ಒಂದು ಕೆಟ್ಟ ಫಲ ಮಕ್ಕಳಿಗೆ ಸಂಬಂಧಪಟ್ಟಿದ್ದೇ ಇದೆ. ಅದೇನು ಅಂತಂದರೆ, ಪರಸ್ಪರ ಮಕ್ಕಳು 2-3 ಜನ ಮಕ್ಕಳಿರ್ತಾರೆ ಮನೇಲಿ ಅಂತ ಇಟ್ಕೊಂಡ್ರೆ, ಅವರು ಪರಸ್ಪರ ಒಬ್ಬರಿಗೊಬ್ಬರು ಕಿತ್ತಾಡ್ತಕ್ಕಂಥದ್ದು, ಅವರು ಒಬ್ಬರಿಗೊಬ್ಬರು ಮುನಿಸಿಕೊಳ್ತಕ್ಕಂಥದ್ದು, ಅವರು ದೂರ ಆಗಬಹುದಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ಹುಟ್ಟಿಕೊಳ್ಳಬಹುದು. ಅಲ್ಲದೆ ನಿಮ್ಮ ಮಕ್ಕಳ ಕೆಲಸ ಕಾರ್ಯದಲ್ಲಿ ಅತ್ಯಂತ ತೊಂದರೆಯಾಗಿ ಹೋಗುತ್ತೆ. ನಿಮ್ಮ ಮಕ್ಕಳಿಗೆ ಕೆಲಸದ ಒಂದು ನಷ್ಟ ಆಗ್ತಕ್ಕಂಥದ್ದು ಮತ್ತು ಮರ್ಯಾದಾ ಭಂಗ ಪ್ರಸಂಗ ನಿಮಗೆ ಮಕ್ಕಳಿಂದ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿಚಾರವನ್ನು, ನೀತಿಯನ್ನು ನೀವು ಹೇಳಿ ಅವರನ್ನು ದೊಡ್ಡದಾಗಿರ್ತಕ್ಕಂತಹ ಈ ದೊಡ್ಡ ಕುದುರೆ ಚೇಷ್ಟೆ ಅಂತೀವಲ್ಲ, ಆ ಥರದ್ದು ಏನನ್ನೂ ಮಾಡದೆ ನಾವು ನಮ್ಮಂತೆ ನಾವು ಬಡವಾ ನೀನು ಮಡಗದಂಗಿರುವು ಅಂತ ಹೇಳಿ ಬಹಳ ತಲೆಯನ್ನು ಕೆಳಗೆ ಹಾಕಿಕೊಂಡು ಸಂಭಾವಿತತನದಿಂದ ನಿಮ್ಮ ಮಕ್ಕಳು ಇದ್ದು ಬಿಟ್ಟರೆ ಸಿಂಹದವರಿಗೆ ದೊಡ್ಡದಾಗಿರ್ತಕ್ಕಂಥ ಬೇರೆ ಯಾವ ತೊಂದರೆಗಳು ಬರ್ತಕ್ಕಂಥದ್ದು ಇಲ್ಲಿ ನಮಗೆ ಗೋಚರವಾಗ್ತಾ ಇಲ್ಲ. ಇನ್ನು ಇಷ್ಟೂ ಪಾಪಗಳಿಗೆ ನಾವೇನು ಸ್ವಾಮಿ ಮಾಡಬೇಕು ಅದನ್ನು ಹೇಳಿಬಿಡಿ ಅಂತಂದರೆ, ಇಲ್ಲಿ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಬೇಕು. ನರಸಿಂಹಸ್ವಾಮಿ ಎಲ್ಲರಿಗೂ ಚಿರಪರಿಚಿತನಾಗಿರ್ತಕ್ಕಂಥದ್ದು, ಪ್ರಹ್ಲಾದ ವರದನಾಗಿರ್ತಕ್ಕಂತಹ ದೇವರು. ಅಂತಹ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡತಕ್ಕಂಥದ್ದು, ಕ್ಷೇತ್ರ ದರ್ಶನವನ್ನು ಮಾಡತಕ್ಕಂಥದ್ದು, ಪ್ರತಿನಿತ್ಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ತೋತ್ರದ ಪಠಣೆಯನ್ನು ಮಾಡತಕ್ಕಂಥದ್ದು ಮಾಡ್ತಾ ಬಂದಲ್ಲಿ ಸಿಂಹದ ಮಕ್ಕಳಿಗೆ ಉಂಟಾಗಬಹುದಾಗಿರ್ತಕ್ಕಂತಹ ಎಲ್ಲ ಲೋಪದೋಷಗಳನ್ನು ಗುರುಗ್ರಹವು ಪರಿಹಾರ ಮಾಡಿ ಶುಭವನ್ನುಂಟು ಮಾಡುತ್ತೆ ಅಂತಕ್ಕಂಥದ್ದು ಫಲ. ಒಟ್ಟಿನಲ್ಲಿ ಸಿಂಹ ರಾಶಿಯಲ್ಲಿ ಹುಟ್ಟಿದವರು ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿ ಸಿಂಹದಂತೆಯೇ ರಾರಾಜಿಸಬಹುದು ಅಂತ ಹೇಳ್ತಾ ಇದ್ದೀರಿ ಗುರುಜಿ. ಧನ್ಯವಾದಗಳು ತಮಗೆ. ಸಮಸ್ತ ಸನ್ಮಂಗಳ. ವೀಕ್ಷಕರೇ, ಗುರು ಗೋಚಾರ ಫಲದಲ್ಲಿ ಸಿಂಹ ರಾಶಿಯಲ್ಲಿ ಹುಟ್ಟಿದವರು ಯಾವೆಲ್ಲ ರೀತಿ ಸಿದ್ಧರಿರಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ನಿಮ್ಮಲ್ಲೂ ಪ್ರಶ್ನೆಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.